ರೈತರ ಬಗ್ಗೆ ಅಪಾರ ಕಾಳಜಿ ಉಳ್ಳಂತಹ ಹಾಗೂ ವಚನ ಸಾಹಿತ್ಯವನ್ನ ಜಗದಗಲ ಮುಗಿಲಗಲ ಹಬ್ಬಿಸಿದ ಕೀರ್ತಿಗೆ ಭಾಜನರಾದಂತಹ ನಿಮ್ಮೆಲ್ಲರ ಏನು ನ್ಯಾಯ ನೊಂದವರಿಗೆ ನ್ಯಾಯವನ್ನು ಕೊಡಿಸುವಂತಹ ನ್ಯಾಯಾಧೀಶರಾಗಿರುವಂತಹ ನಿಮ್ಮೆಲ್ಲರ ಪರಮ ಪೂಜ್ಯರಾದಂತಹ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ತರಳಬಾಳ ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತರಳಬಾಳು ಬೃಹನ್ಮಠ ಸಿರಿಗೆರೆ ಪರಮಪೂಜ್ಯರು ಆಶೀರ್ವಚನವನ್ನ ದಯಪಾಲಿಸಬೇಕು ಅಂತ ಹೇಳಿ ಪರಮಪೂಜ್ಯರಲ್ಲಿ ಭಕ್ತಿಯ ಭಿನ್ನಹ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧಿವೇಶನ ಈ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಭಾಗದ ಶಿಷ್ಯರೆಲ್ಲರಿಗೂ ಅಭಿಮಾನದ ಸಂಕೇತ ಆಗಿದೆ. ನಮ್ಮ ಲಿಂಗೈಕ್ಯ ಗುರುವರ್ಯರಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹೆಸರಿನಲ್ಲಿರುವ ಈ ಮಹಾಮಂಟಪದಲ್ಲಿ ಎಸ್ ನಿಜಲಿಂಗಪ್ಪನವರ ಈ ಮಹಾವೇದಿಕೆಯ ಮೇಲೆ ಸಮಾವೇಶಗೊಂಡಿರ್ತಕ್ಕಂಥ ವಿರಾಜಮಾನರಾದಂತಹ ಎಲ್ಲ ಗುರುವರಿಯರಿಗೂ ನಮ್ಮ ಗೌರವಾದರಗಳನ್ನು ಸಲ್ಲಿಸಿ ಪೊಲೀಸರಿಗೆ ಒಂದು ದೂರು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಸಭೆಯ ಆರಂಭದಲ್ಲಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಗುರುವರರು ಎಲ್ಲರೂ ಸೇರಿ ಹಚ್ಚಿದಂಥ ದೀಪ ಇಲ್ಲಿ ಕಾಣೆಯಾಗಿದೆ. ಮನೆಯಲ್ಲಿ ಯಾರಾದರೂ ಕಾಣೆಯಾದರೆ ಮಕ್ಕಳು ಪೊಲೀಸ್ನರಿಗೆ ದೂರು ಕೊಡ್ತಾರೆ. ಇಷ್ಟೊಂದು ಜನ ಸೇರೋರ ಮಧ್ಯೆ ಆ ದೀಪ ಕಾಣೆಯಾಗಿದೆ ಅಲ್ಲ, ಮತ್ತು ದೂರು ಸಲ್ಲಿಸ್ಬೇಕೋ ಬೇಡವೋ? ಆ ದೀಪ ಹಚ್ಚಬೇಕಾಗಿದ್ದು ಕೇವಲ 5 ಬತ್ತಿಗಳಿದ್ದದ್ದು. ಅದು ಹಚ್ಚುವವರ ಸಂಖ್ಯೆ ಭಾಳ ಇತ್ತು. ಯಾರಿಗೆ ಹಚ್ಚಕ್ಕೆ ಕೊಡಬೇಕು, ಯಾರಿಗೆ ಬಿಡಬೇಕು, ಈ ಗೊಂದಲ ಸಮಾರಂಭದ ಸಂಯೋಜಕರಿಗೆ ಭಾಳ ಉಂಟಾಗಿತ್ತು ಅಂತ ಕಾಣಿಸುತ್ತೆ. ಈ ದೀಪ ಬರೀ ಈ ವೇದಿಕೆ ಮೇಲೆ ಅಷ್ಟೇ ಅಲ್ಲ, ಬಹಳಷ್ಟು ವೇದಿಕೆ ನಾವು ನೋಡ್ತೀವಿ. ಹಚ್ಚಿದ ದೀಪ ಇರಲ್ಲ, ಮಾಯವಾಗಿ ಹೋಗ್ಬಿಡುತ್ತೆ. ಯಾಕೆ ತೆಗಿತಾರೋ ಗೊತ್ತಿಲ್ಲ. ಸನ್ಮಾನ ಮಾಡೋರಿಗೆ ಎಲ್ಲಿಂದಲೋ ಇದ್ದಂಥ ಕುರ್ಚಿಯನ್ನು ತಂದಿಟ್ಟು ಸನ್ಮಾನ ಮಾಡ್ತಾರೆ. ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಹಚ್ಚಿದಂಥ ಆ ದೀಪವನ್ನು ಎಲ್ಲೋ ತೆಗೆದಿಟ್ಬಿಡ್ತಾರೆ. ದೀಪ ಇರಬೇಕು, ಸಭೆ ಮುಂದಿರಬೇಕು. ನಾವು ಸಭೆಯ ವೇದಿಕೆಯಲ್ಲಿ ಕೂಳ್ತಿರೋರು ಕಾಣಲಿ ಕಾಣದೇ ಇರಲಿ, ಆ ದೀಪ ಜ್ಯೋತಿ, ದೀಪದ ಜ್ಯೋತಿಯ ಪ್ರತೀಕ ಅದು ಇರಬೇಕು ಅಂತ ನಾವು ಬಯಸೋದು. ವೀರಶೈವ ಮಹಾಸಭೆಯ ದೀಪ ಹಚ್ಚಿದಂಥವರು 119 ವರ್ಷಗಳ ಹಿಂದೆ ಹಚ್ಚಿದ ದೀಪ ಅದಿರಬೇಕು ವೇದಿಕೆ ಮೇಲೆ. ಅದು ಇದುವರೆಗೆ ಸಾಕಷ್ಟು ಮಾತುಗಳನ್ನ ಎಲ್ಲ ಗುರುವರಿಯರು ಸಮಾಜದ ಹಿತದೃಷ್ಟಿಯಿಂದ ಹೇಳಿದ್ದಾರೆ. ವೀರಶೈವ ಮಹಾಸಭೆಯ ಕರ್ಣಧಾರತ್ವವನ್ನು ವಹಿಸಿರತಕ್ಕಂಥ ಶರಣ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಶರೀರ ಇಳಿಮುಖ ಜರ್ಜರಿತವಾಗಿದ್ದರೂ ಅವರ ಉತ್ಸಾಹ ಜರ್ಜರಿತವಾಗಿಲ್ಲ. ಅನೇಕ ಜನ ದಾನಿಗಳಿದ್ದಾರೆ. ಆ ದಾನ ಮಾಡಿದ್ದನ್ನು ನೀವು ಕೇಳಕ್ಕೆ ಹೋಗ್ಬೇಕು. ಕೇಳಿದಾಗಲೇ ಅವ್ರು ಕೊಡ್ಬೋದು, ಕೊಡದೇ ಇರಬಹುದು. ಆದರೆ ಒಮ್ಮೆ ಮಾಡಿದ ವಾಗ್ದಾನವನ್ನು ಪಡೆಯೋರು ಬರದೇ ಇದ್ದರೆ ಸ್ವತಃ ಇವರೇ ಕಾಲ್ ಮಾಡಿ ನಾನು ಹಿಂಗೆ ವಾಗ್ದಾನ ಮಾಡಿದ್ದೆ, ಬಂದು ತಗೊಂಡು ಹೋಗಪ್ಪ ಅಂತ ಹೇಳೋರು ಯಾರಾದರೂ ಇದ್ದರೆ ಈ ದೇಶದಲ್ಲಿ ಶಾಮನೂರು ಶಿವಶಂಕರಮ್ಮನವ್ರು ಒಬ್ಬರೇ. ಇಂಥ ಸಂದರ್ಭದಲ್ಲಿ ನಾನು ವಾಗ್ದಾನ ಮಾಡಿದ್ದೆ, ಬಾ ತಗೊಂಡೋಗು.
ದಾವಣಗೆರೆ ಮ್ಯಾಂಚೆಸ್ಟರ್ ಒಂದು ಕಾಲದಲ್ಲಿ ಆಗಿತ್ತು. ಅದನ್ನು ಆಕ್ಸ್ಫರ್ಡ್ ಮಾಡದಂಥವರು ಸನ್ಮಾನ್ಯ ಶಿವಶಂಕರಪ್ಪನವರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಎದುರಿಗೆ ಒಂದು ಪುಸ್ತಕ ಇದೆ. ಹಿಂದಿನ ಸಾಹಿತಿಗಳಾದ ಎಚ್ ದೇವೀರಪ್ಪನವರು ಬರೆದಂಥ ಪುಸ್ತಕ ಮೈಸೂರು ಬಸವಯ್ಯನವರು. ನೀವು ನೆನ್ಪಿಟ್ಕೊಳ್ಳಿ, ಮೈಸೂರು ಬಸವಯ್ಯನವರು ಯಾರು ಅಂದರೆ ಹಿಂದಿನ ಮಹಾರಾಜರಾದಂಥ ಶ್ರೀಮತ್ ಚಾಮರಾಜೇಂದ್ರ ಒಡೆಯರವರ ಆಪ್ತ ವರ್ಗದಲ್ಲಿದ್ದಂಥ, ಆಪ್ತ ವಲಯದಲ್ಲಿದ್ದಂಥ ಬಸವಲಿಂಗಪ್ಪನವರ ಹಿರಿಯ ಮಗ ಯಾರು? ಮೈಸೂರು ಬಸವಯ್ಯನವರು. ಅವ್ರ ಹೆಸರನ್ನು ಯಾಕೆ ಸ್ಮರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಸಂಘಟಕರು ಇದನ್ನು ಗಮನಿಸಬೇಕು, ಎಲ್ಲರೂ ಗಮನಿಸಬೇಕು. 1909 ಇಸವಿಯಲ್ಲಿ ಬಳ್ಳಾರಿಯಲ್ಲಿ ವಾರದ ಮಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ ತಿಂಗಳು 17 ಅಂತ ಕಾಣುತ್ತೆ, ಆಗ ನಡೆದಂಥ ಒಂದು ಅಧಿವೇಶನದಲ್ಲಿ ತೆರೆಮರೆಯಲ್ಲಿ ಒಂದು ಹಗರಣ ನಡೆಯಿತು. ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇದನ್ನು ದೇವೀರಪ್ಪನವರು ಇತಿಹಾಸದ ಪುಟಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇಲ್ಲಿ ದಾಖಲಿಸಿದ್ದಾರೆ. ಆ ಬಳ್ಳಾರಿಯ ವೀರಶೈವ ಮಹಾಸಭೆ ಅಧಿವೇಶನದಲ್ಲಿ ಹಿಂದೆ ಏನು ನಡೀತು ಅಂತ ಹೇಳಿದರೆ, ಅವರ ಮಾತಿನಲ್ಲಿನ ನಮ್ಮ ದೇವೀರಪ್ಪನವರು ಬರೆದಿರತಕ್ಕಂಥ ಪುಸ್ತಕದಲ್ಲಿಯೇ ಅದರ ದಾಖಲೆ ಇದೆ, ನಿಮಗೆ ಓದಿ ಹೇಳ್ತೀವಿ. ಕೆಲವು ಪ್ರಭಾವಶಾಲಿಗಳಾದ ವೀರಶೈವ ಮಹಾಸಭೆಯವರ ಮಹನೀಯರು ಅಂದು ನಡೆಯುವ ಮಹಾಸಭೆಯ ಅಂಗೀಕಾರಕ್ಕಾಗಿ ಒಂದು ನಿರ್ಣಯವನ್ನು ತರಲು ಸಿದ್ಧತೆ ಮಾಡಿಕೊಂಡಿದ್ದು. ಅದು ಹೀಗಿದೆ. ಹೇಗಿದೆ? ಹಿಂದೂ ಸಮಾಜವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು 4 ವರ್ಣಗಳಾಗಿ ವಿಂಗಡಿಸಲ್ಪಟ್ಟಂತೆ ವೀರಶೈವ ಸಮಾಜವೂ ವರ್ಣ ವ್ಯವಸ್ಥೆಗೆ ಒಳಪಟ್ಟಿರಬೇಕು. ಮಠಸ್ಥರು, ಅಯ್ಯಗಳು ಇವರೆಲ್ಲ ಬ್ರಾಹ್ಮಣರು. ರಾಜವಂಶೀಯರು ಅಂದರೆ ಪಾಳೆಗಾರರು, ದೇಸಾಯಿಗಳು, ದೇಶಪಾಂಡೆಯವರು ಇವರೆಲ್ಲ ಕ್ಷತ್ರಿಯರು. ವ್ಯಾಪಾರ ಉದ್ಯಮ ಮಾಡುವವರು ವೈಶ್ಯರು. ಇತರ ಎಲ್ಲ ಪಂಗಡದವರು ಶೂದ್ರರು ಎಂದು ಈ ಸಭೆಯು ನಿರ್ಣಯಿಸುತ್ತದೆ ಎನ್ನುವ ಒಂದು ಡ್ರಾಫ್ಟನ್ನು ಆಗಿನ ಕಾಲದ ಮಹನೀಯರು ಹಾಕಿದರು. ಅದನ್ನು ಪಾಸ್ ಮಾಡಬೇಕು ಅಂತಿದ್ರು ವೀರಶೈವ ಮಹಾಸಭೆ 1909ರಲ್ಲಿ. ಆಗ ಅದನ್ನು ವಿರೋಧಿಸಿದವರು ಅಂತ ಹೇಳಿದರೆ, ಸಿಂಹ ಗರ್ಜನೆ ಮಾಡಿ ವಿರೋಧಿಸಿದವರು ಅಂದರೆ ಮೈಸೂರು ಬಸವಯ್ಯನವರು, ನಮ್ಮ ಮಠದ ಶಿಷ್ಯರು, ಹಾಲ್ಕುರಿಕೆಯಲ್ಲಿ ಜನಿಸಿದಂಥ ಮಹಾಮೇಧಾವಿ. ಆಗಿನ ಕಾಲದಲ್ಲಿ ಮಹಾರಾಜರ ಜೊತೆಗೆ ಹೋರಾಡಿ ಇವತ್ತೇನು ಮೀಸಲಾತಿ ಅಂತ ಇದೆಯಲ್ಲ, ಈ ಮೀಸಲಾತಿಗೆ ಭದ್ರ ಬುನಾದಿ ಹಾಕಿದವರು ಅಂತ ಹೇಳಿದರೆ ಮೈಸೂರು ಬಸವಯ್ಯನವರು. ಅದು ನೆನಪಿರಲಿ ನಿಮಗೆ. ಆಗ ಅವರ ಆಗ್ರಹದ ಮೇಲೆಗೆ ಮಹಾರಾಜರು ಆಗಿನ ಕಾಲದಲ್ಲಿ ಮಿಲ್ಲರ್ ಕಮಿಟಿ ಅಂತ ರಚನೆ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಮಿಲ್ಲರ್ ಕಮಿಟಿ, ಅದರ ಆಧಾರದ ಮೇಲೆ ಮೀಸಲಾತಿ, ಅಲ್ಲಿಂದ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮೀಸಲಾತಿ ಜಾರಿಗೆ ಬಂದಿದ್ದು ನಮ್ಮ ಮಠದ ಶಿಷ್ಯರಾದಂಥ ಮೈಸೂರು ಬಸವಯ್ಯನವರು ಆಗ್ರಹದ ಮೇರೆಗೆ ಅಂತ ನಾವು ಈ ಸಭೆ ಗಮನಕ್ಕೆ ತರಲಿಕ್ಕೆ ಬರ್ತೇವೆ. ಈ ಒಂದು ನಿರ್ಣಯವನ್ನು ವೀರಶೈವರಲ್ಲೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅನ್ನುವ ವರ್ಗೀಕರಣ ಮಾಡಬೇಕು ಅನ್ನುವ ಅಂದಿನ ಸನ್ನಾಹವನ್ನು ಅದನ್ನು ಮಟ್ಟ ಹಾಕಿದವರು ಮೈಸೂರು ಬಸವಯ್ಯನವರು. ಇದು ನಿಮ್ಮ ಗಮನದಲ್ಲಿರಲಿ. ಇದರ ನಂತರ ಇನ್ನೊಂದು ಏನಾಗಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ 1917ರಲ್ಲಿ ಇದು ಪುಟ್ಟಣ್ಣ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೀತು. ಒಂದು ನಿಮಿಷ. ಪುಟ್ಟಣ್ಣ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಏನಿಲ್ಲಿ ಸಮ್ಮೇಳನ ನಡೀತು. ಇದರ ನಂತರ ಅದ್ಯಾಕೆ ಬಿಟ್ಟು ಹೋಗಿದೆ ಏನೋ ಇತಿಹಾಸದಲ್ಲಿ. 1918ರಲ್ಲಿ ಹರಿಹರದಲ್ಲಿ ವೀರಶೈವ ಮಹಾಸಭೆ ಅಧಿವೇಶನ ನಡೆದಿದೆ ಅನ್ನೋದನ್ನು ಈ ಸಂಘಟಕರು ಇತಿಹಾಸದ ಪುಟಗಳನ್ನು ತೆರೆದು ನೋಡಬೇಕು, ನಾವು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಇದೇ ಪುಸ್ತಕದಲ್ಲಿ ಅಂದಿನ ವೃತ್ತಪತ್ರಿಕೆಯಲ್ಲಿ ದಾಖಲಾಗಿರೋದನ್ನು ನಿಮ್ಮ ಗಮನಕ್ಕೆ ಬರ್ತದೆ. ವೃತ್ತಾಂತ ಪತ್ರಿಕೆ ಅಂತ ಹೇಳಿ 9/5/1918 ಆಗ ಅಂದರೆ 6/4/1918ರಲ್ಲಿ ಹರಿಹರದಲ್ಲಿ ವೀರಶೈವ ಮಹಾಸಭೆಯ
ಅಧಿವೇಶನ ನಡೆಯುತ್ತೆ. ಅದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು ಈಗ ನಾವೇನು ಹೇಳಿದ್ದೀವಲ್ಲ, ಮೈಸೂರು ಬಸವಯ್ಯನವರು ಅನ್ನೋದನ್ನು ವೀರಶೈವ ಮಹಾಸಭೆ ಗಮನಿಸಿ ಅದನ್ನು ಇತಿಹಾಸದ ಪುಟಗಳನ್ನು ಸರಿಯಾಗಿ ದಾಖಲೆಗಳನ್ನು ಮಾಡಬೇಕು ಅಂತ ನಾವು ಈ ಸಭೆಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಇಲ್ಲಿ ವೃತ್ತಪತ್ರಿಕೆ ದಾಖಲಾಗಿದೆ. ಆದ್ದರಿಂದ 1918 ಶನಿವಾರ ಆ ಒಂದು ಮಹಾಧಿವೇಶನ ಅಲ್ಲಿ ನಡೆದಿತ್ತು. ಅದರಲ್ಲಿ ನಮ್ಮ ಗುರುಪಿತಾಮಹರಾದ ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಮತ್ತು ರಂಭಾಪುರಿ ಗುರುಗಳವರು ಸಹ ಈರುವರು ಅದರಲ್ಲಿ ಭಾಗವಹಿಸಿದ್ರು ಅನ್ನೋದು ಭಾಳ ಜನ ಗೊತ್ತೇ ಇಲ್ಲ. ಇಲ್ಲಿ ದಾಖಲೆ ಇದೆ. ಇಲ್ಲಿದೆ ನೋಡಿ, ಕಳೆದ ತಿಂಗಳು ವೃತ್ತಪತ್ರಿಕೆಯಲ್ಲಿರ್ತಕ್ಕಂಥ ವರದಿ, ಕಳೆದ ತಿಂಗಳು ತಾರೀಖು 6 ಶನಿವಾರ 6/4/18 ಬೆಳಗ್ಗೆ ಮೇಲ್ ಟ್ರೈನಿಗೆ ಬೆಂಗಳೂರಿನಿಂದ ಬಸವಯ್ಯನವರು ದಯಮಾಡಿಸಿದರು ಇತ್ಯಾದಿ ಇತ್ಯಾದಿ. ಮಹಾರಾಜ ಶ್ರೀ ಸಿರಿಗೆರೆ ಮಹಾಸ್ವಾಮಿಗಳವರು, ರಂಭಾಪುರಿ ಸ್ವಾಮಿಗಳವರು ದಯಮಾಡಿಸಿದ್ದರು. ಇವರುಗಳಲ್ಲದೆ ಡಿಸ್ಟ್ರಿಕ್ಟ್ ಡೆಪ್ಟಿ ಕಮಿಷನರು ಇತ್ಯಾದಿ ಇತ್ಯಾದಿ ಭಾಗವಹಿಸಿದ್ರು ಅಂತ ಹೇಳಿ ಇಲ್ಲಿ ದಾಖಲೆ ಇದೆ. ಈ ದಾಖಲೆಯನ್ನು ಪರಿಶೀಲಿಸಿ ವೀರಶೈವ ಮಹಾಸಭೆಯ ಇತಿಹಾಸವನ್ನು ಆಗಿರತಕ್ಕಂಥ ಲೋಪವನ್ನು ಸರಿಪಡಿಸ್ಕೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ. ಹೀಗಾಗಿ ಮೈಸೂರು ಬಸವಯ್ಯನವರು 1918 ನಡೆದಂಥ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರೆ ಈ ಅಧಿವೇಶನದಲ್ಲಿ ನಾವು ಶಿವಶಂಕರಪ್ಪನವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಸಮಾಜ ಭಾಳ ಸಂಘಟನೆ ಬಯಸ್ತಾ ಇದೆ. ಸಂಘಟನೆ ಹೇಗಾಗತ್ತೆ? ಸಂಘಟನೆ ಒಡೆದಿರೋದು ಯಾರಿಂದ? ಒಂದು ಗಮನಿಸಿ ನೀವು, ನಾವು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀವಿ. 1914-15ನೇ ಸಾಲಿನಲ್ಲಿ ಅಕ್ಷರಸ್ಥರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿ ಅಧ್ಯಯನ ಮಾಡಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ರಿ. 1914-15ರಲ್ಲಿ ಲಿಂಗಾಯತರಲ್ಲಿ 100 ಜನಕ್ಕೆ ಅಕ್ಷರಸ್ಥರು ಎಷ್ಟು ಜನ ಇದ್ದರು ಅಂದರೆ 9 ಜನ ಇದ್ದರು. 10,000 ಜನರಿಗೆ ಇಂಗ್ಲೀಷ್ ಬಲ್ಲವರು ಲಿಂಗಾಯತರಲ್ಲಿ 8 ಜನ ಇದ್ದರು ಅಂದರೆ 10 ಇದ್ದರು. ಮತ್ತೊಮ್ಮೆ ಪುನರುಚ್ಚರಿಸ್ತೀವಿ. ಅಕ್ಷರಸ್ಥರು 100ಕ್ಕೆ 9 ಜನ ಕನ್ನಡ ಬಲ್ಲವರು, ಇಂಗ್ಲೀಷ್ ಬಲ್ಲವರು 10,000ಕ್ಕೆ 10 ಜನ. ಇನ್ನು ಒಕ್ಕಲಿಗರಲ್ಲಿ ಕನ್ನಡ ಬಲ್ಲವರು 100ಕ್ಕೆ 3 ಜನ, 10,000ಕ್ಕೆ ಇಂಗ್ಲೀಷ್ ಬಲ್ಲವರು ಒಕ್ಕಲಿಗರಲ್ಲಿ 6 ಜನ. ಇನ್ನು ಕ್ರೈಸ್ತರಲ್ಲಿ ಕನ್ನಡ ಬಲ್ಲವರು 100ಕ್ಕೆ 25 ಜನ, ಇಂಗ್ಲೀಷ್ ಬಲ್ಲವರು 10,000ಕ್ಕೆ 900 ಜನ. ಇದು ಸ್ಟ್ಯಾಟಿಸ್ಟಿಕ್ಸ್. 1914 ಮತ್ತು 15ನೇ ಸಾಲಿನ ಅಂಕಿ ಸಂಖ್ಯೆ ಸ್ಟ್ಯಾಟಿಸ್ಟಿಕ್ಸ್. ಈಗ ಅಂಕಿ ಸಂಖ್ಯೆ ತೆಗಿರಿ. ಲಿಂಗಾಯತರಲ್ಲಿ ಇದು ಸಾಧನೆ ಆಗಿದ್ದು ಯಾರಿಂದ? ಹಿಂದಿನ ಆ ಸಂಘಟಕರು, ಸಮಾಜಕ್ಕಾಗಿ ಹೋರಾಟದವರು, ಸುತ್ತೂರು ಜಗದ್ಗುರುಗಳು ಆಶೀರ್ವಚನದಲ್ಲಿ ದಯಪಾಲಿಸಿದಂತೆ ಮಠಮಾನ್ಯಗಳು ಎಲ್ಲವೂ ಸಹ ಈಗ ಪ್ರಾಯಶಃ 100ರಲ್ಲಿ ಎಷ್ಟು ಜನ ಕನ್ನಡ ಬಲ್ಲವರಿದ್ದಾರೆ, 10,000ಕ್ಕೆ ಎಷ್ಟು ಜನ ಇಂಗ್ಲೀಷ್ ಬಲ್ಲವರಿದ್ದಾರೆ ಅಂತ ಹೇಳೋದನ್ನು ಸಂಗ್ರಹ ಮಾಡೋದು ಪ್ರಾಯಶಃ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಏನೂ ಕಷ್ಟ ಆಗಬಾರದು. ಕರ್ನಾಟಕ ಸರ್ಕಾರ ಜನಗಣತಿ ಮಾಡೋದಕ್ಕೆ ಮುಂದೆಯೇ ಸವಾಲಾಗಿ ನಮ್ಮ ವೀರಶೈವ ಮಹಾಸಭೆ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಆನ್ಲೈನ್ ಪ್ರೋಗ್ರಾಮ್ ಮಾಡಿ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಸರ್ಕಾರ ಮಂಡಿಸೋಕ್ಕೆ ಮುಂಚೆನೇ ಅವ್ರು ಮಾಡಲಿ ಅಂತ ನಾವು ಆಶಿಸ್ಲಿಕ್ಕೆ ಬಯಸ್ತೇವೆ. ಅದು ಸಾಧ್ಯತೆ ಇದೆ, ಮಾಡ್ಬೋದು ಅದನ್ನು. ಇಲ್ಲಿ ಇನ್ನೊಂದು ಮಾತು ನಾವು ಹೇಳೋದು ಅಂತಂದರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ಮಾಧ್ಯಮಗಳಲ್ಲಿ ಒಬ್ಬರನ್ನ ಬೈಯೋದು ಎಷ್ಟು ಅನುಚಿತವಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಬ್ಬರನ್ನ ಬೈಯೋದು. ಈಗ ನಿಮಗೆ ಗೊತ್ತಿದೆ, ಕಾನೂನಿದೆ, ಅಟ್ರಾಸಿಟಿ ಕೇಸ್ ಅಂತ ಕಾನೂನು ಇದೆಯಲ್ಲ, ಜಾತಿ ನಿಂದನೆ ಮಾಡಿದರೆ ಅದಕ್ಕೆ ಅಟ್ರಾಸಿಟಿ ಕೇಸ್ ಅಂತ ಹಾಕ್ತಾರೆ ಅಲ್ಲ. ಅದು ಹಿಂದುಳಿದವ್ರು ಹಾಕ್ತಾರೆ ಅಂತ ತಿಳ್ಕೊಬೇಡಿ.
ಮುಂದುವರೆದ ಜನಾಂಗದವ್ರನ್ನೇ ಹಿಂದುಳಿದವ್ರನ್ನ ಮುಂದೆ ಇಟ್ಕೊಂಡು ಹಾಕಿಸ್ತಾರೆ. ಇದು ದುರದೃಷ್ಟಕರ ಇದೆ. ಇವ್ರನ್ನ ದೂಷಣೆ ಮಾಡಬೇಡಿ ಹಿಂದುಳಿದವ್ರನ್ನ. ನೀವೇ ನಿಮಗೆ ಆಗದವ್ರ ಮೇಲೆ ಹಿಂದುಳಿದವ್ರನ್ನ ಮುಂದಿಟ್ಟುಕೊಂಡು ನೀವೇ ದಾಖಲಿಸ್ತೀರ ಅಟ್ರಾಸಿಟಿ ಕೇಸ್ಗಳನ್ನು. ಇದು ಹೋಗಬೇಕು. ಈಗ ಹೊಸ ಒಂದು ಕಾನೂನು ತರಬೇಕು. ಜಾತಿ ನಿಂದನೆ ಮಾಡಿದರೆ ಹೇಗೆ ಅಟ್ರಾಸಿಟಿ ಕೇಸ್ ಮಾಡ್ತಾರೋ ಹಾಗೆ ಸಾಮಾಜಿಕ ಜೀವನದಲ್ಲಿ, ಅದು ರಾಜಕೀಯ ವ್ಯಕ್ತಿಗಳೇ ಆಗಲಿ, ಧರ್ಮಗುರುಗಳೇ ಆಗಲಿ, ವ್ಯಕ್ತಿ ನಿಂದನೆ ಮಾಡಿದರೆ ಅದಕ್ಕೊಂದು ಹೊಸ ಕಾನೂನನ್ನು ಸ್ಕೋಲ್ಡಿಂಗ್ ಕೇಸ್ ಅಂತ ಹೇಳ್ತಿರಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾರನ್ನೂ ದೂಷಣೆ ಮಾಡಬಾರದು. ರಾಜಕೀಯ ಧುರೀಣರಾಗಲಿ, ಧರ್ಮಗುರುಗಳಾಗಲಿ, ಸಾಮಾಜಿಕ ಜೀವನದಲ್ಲಿ ಯಾವುದೇ ವ್ಯಕ್ತಿಯನ್ನಾಗಲಿ ಯಾರನ್ನೂ ದೂಷಣೆ ಮಾಡದ ಹಾಗೆ ಒಂದು ಹೊಸ ಕಾನೂನನ್ನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಭಾರತ ಸರ್ಕಾರ ಒಂದು ಕೇಸನ್ನು ಯಾರು ದೂಷಣೆ ಮಾಡಿದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹೇಗೆ ಜಾತಿ ನಿಂದನೆ ಮಾಡ್ತಿರೋ ಹಾಗೆ ವ್ಯಕ್ತಿ ನಿಂದನೆ ಮಾಡಿದರೆ ಒಂದು ಹೊಸ ಕಾನೂನನ್ನು ರೂಪಿಸಿ ವ್ಯಕ್ತಿ ನಿಂದನೆ ಮಾಡ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತ ಒಂದು ಕಾನೂನನ್ನು ತರಬೇಕು ಅಂತಂದು ನಾವು ಸೂಚಿಸಲಿಕ್ಕೆ ಬಯಸ್ತೇವೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಹೋರಾಟ ಮಾಡಿದ್ದು ತಂದದ್ದವರು ಮೀಸಲಾತಿಯನ್ನಲ್ಲ. ಶೆಟ್ಟಿ ಎಂಬೆನೆ ಶಿರೆಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹರನೆಂಬೆನೆ ಕಕ್ಕಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಅಂತಾರೆ ಬಸವಣ್ಣವರು. ಅವರು ಮೀಸಲಾತಿಯನ್ನು ತರಲಿಲ್ಲ. ಬಸವಣ್ಣವರು ಸಮಾನತೆಯನ್ನು ತಂದರವರು. ಎಲ್ಲರೂ ಸಹ ಹರಿಜನರಾಗಲಿ, ಮಡಿವಾಳರಾಗಲಿ, ಹರಿಜನ ಗಿರಿಜನ ಎಲ್ಲ ವರ್ಗದವರು ಸಹ ಈಕ್ವಲಿ ಸಾಮಾಜಿಕವಾಗಿ ಸಮಾನರು, ಸಮಬಾಳು ಇದೆ ಎಲ್ಲ ಘೋಷಣೆ ಮಾಡ್ತಿರಲ್ಲ. ಅದನ್ನು ಮೊಟ್ಟ ಮೊದಲಿಗೆ ತಂದವರು ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾನತೆ ತಂದರು. ಎಲ್ಲರೂ ಕುಲವ ಏನು ಶ್ವಾಪಚೋಪಿಯಾದರೇನು ಶಿವಭಕ್ತರೇ ಕುಲಜನು. ಅವನು ಯಾರೇ ಆಗಿರಲಿ, ಅವನು ಲಿಂಗ ಧಾರಣೆ ಮಾಡಿದಾನೆ ಅಂತಂದರೆ ಅವನು ಶಿವಭಕ್ತ. ಅವನು ಹೀಗೆ ಸಮಾನತೆಯನ್ನು ತಂದವರು ಅವರು. ವೀರಶೈವ ಸಮಾಜ ಇವತ್ತು ಅಧಪತನಕ್ಕೆ ಹೋಗ್ತಿರೋದ ಕಾರಣ ಏನು ಅಂತಂದರೆ ವೀರಶೈವರೇ ಕಾರಣ. ವೀರಶೈವರ ಶತ್ರುಗಳು ಯಾರು ಅಂದರೆ ವೀರಶೈವರೇ, ಲಿಂಗಾಯತರ ಶತ್ರುಗಳು ಯಾರು ಅಂದರೆ ಲಿಂಗಾಯತರೇನೆ. ಇದು ನೀವು ಮೊದಲು ತಿಳ್ಕೋಬೇಕು. ಎಲ್ಲರೂ ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಎಲ್ಲ ಒಂದೇ ಒಂದು ಭಾವನೆಯನ್ನು ಇಟ್ಕೊಂಡು ಮಾಡಿದರೆ ಆಗ ಸಮಾಜ ಸಂಘಟನೆ ಆಗುತ್ತೆ. ಈ ಮೀಸಲಾತಿನೇ ಈ ವೀರಶೈವರ ಸಂಖ್ಯೆಯನ್ನು ಶ್ರೀಶೈಲ ಜಗದ್ಗುರುಗಳು ಹೇಳಿದರು. ಈಗ ಒಂದು 20 ವರ್ಷಗಳಿಂದ ಇಷ್ಟಿತ್ತು, 30 ವರ್ಷಗಳ ಸಂಖ್ಯೆ ಇಷ್ಟಿತ್ತು, ಈಗ ಜಾಸ್ತಿ ಆಗಬೇಕಾಯಿತು, ಕಡಿಮೆ ಯಾಕಾಯಿತು ಅಂತ. ಅದು ಮಿತ ಸಂತಾನದಿಂದ ಆಗಿರೋದಲ್ಲ. ಅದಾಗಿರೋದು ಸರ್ಕಾರಿ ಸೌಲಭ್ಯಗಳನ್ನು ಪಡೀಲಿಕ್ಕಾಗಿ ಉಪಪಂಗಡಗಳನ್ನು ಹೆಸರನ್ನು ಹೇಳ್ತಾ ಹೋಗ್ತಿರೋದೇ ವೀರಶೈವದ ಸಮಾಜದ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದೆ ಹೊರತು ಮಿತ ಸಂತಾನ ಅಲ್ಲ. ಸ್ವಾರ್ಥ. ಎಲ್ಲರೂ ಸೇರಿ ಒಂದು 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 ದೃಷ್ಟಿಯಿಂದ ಕಾನ್ಸ್ಟಿಟ್ಯೂಷನಲ್ಲಿ ಇದೆ, ಇನ್ಕ್ಲೂಡಿಂಗ್ ಲಿಂಗಾಯತ್ಸ್ ಅಂತ ಇದೆ ಅಲ್ವೇ. ಅದರ ಆಧಾರದ ಮೇಲೆ ಎಲ್ಲರೂ ಸಹ ಯಾವುದೇ ಪಂಗಡದವರು ಇಲ್ಲಿ ನೋಡಿ, ಇದರಲ್ಲೂ ಬರುತ್ತೆ. ಯಾವುದು ನಮ್ಮ ಬಸವಣ್ಣವ್ರದ್ದು ಹೇಳಿದ್ವಲ್ಲ, ಬಸವಣ್ಣವರು ಆ ಅಧಿವೇಶನದಲ್ಲಿ ಹೀಗೆ ಮಾತಾಡಿದಾರೆ, ಪತ್ರಿಕೆಯಲ್ಲಿದೆ ನೋಡಿ. ವೀರಶೈವರು ತಮ್ಮಲ್ಲಿರುವ ಅಲ್ಪವಾದ ಒಳಭೇದಗಳನ್ನು ತ್ಯಜಿಸಿ ಅನ್ಯೋನ್ಯ ಭಾವದಿಂದ ವರ್ತಿಸಬೇಕೆಂತಲೂ, ಈ ಅನ್ಯೋನ್ಯ ಭಾವವು ಉದಯಿಸುವುದಕ್ಕೆ ವಿದ್ಯೆಯೇ ಕಾರಣವೆಂತಲೂ, ಅದಕ್ಕೆ ವೀರಶೈವರರು ಹೆಚ್ಚಾಗಿ ಗಮನ ಕೊಡಬೇಕೆಂತಲೂ, ವೀರಶೈವರ ವಿದ್ಯಾಭ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಆಗಲೇ ಕರೆ ಕೊಟ್ಟಿದ್ದಾರೆ. ಇದು 100 ವರ್ಷಗಳ ಹಿಂದೆ ಕೊಟ್ಟಂಥ ಕರೆ. ಪ್ರತಿ ಅಧಿವೇಶನದಲ್ಲಿ ಅದನ್ನು ಹೇಳೋದಾಗ್ತಿದೆ ಹೊರತು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆಗ ಕಾರ್ಯರೂಪಕ್ಕೆ ಬರೋ ಹಾಗೆ ನಮ್ಮ ಈಗಿನ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ಅವರು ಪ್ರಯತ್ನ ನಡೆಸಿ ಈ ಸಮಾಜವನ್ನು ಸಂಘಟಿಸಲಿ, ಒಗ್ಗೂಡಿಸಲಿ. ಮತ್ತು ಈಗ ಯಾರ್ಯಾರು ದೀಪ ಹಚ್ಚಿದಾರೋ, ಸನ್ಮಾನ ಪಡೆದಾರೋ, ಶಾಲ್ ಪಡೆದು ಅವ್ರದ್ದೆಲ್ಲ ಜವಾಬ್ದಾರಿ ಇದೆ. ಇಲ್ಲಿನ ದೀಪ ಕಾಣೆಯಾಗಿರ್ಬೋದು, ಆದರೆ ನಿಮ್ಮ ಭಾಗದಲ್ಲಿ ಈ ಸಮಾಜದ ಸಂಘಟನೆಯ ದೀಪವನ್ನು ಹಚ್ಚತಕ್ಕಂಥ ಇವತ್ತು ಜವಾಬ್ದಾರಿ ಸನ್ಮಾನಿತರಾದಂಥ ನಿಮ್ಮೆಲ್ಲರದು ಇದೆ ಅಂತಂದು ಹೊಣೆಗಾರಿಕೆ ಇದೆ ಅಂತ ಹೇಳಿ ಈ ಸಮಾರಂಭ ಮುಂದಿನ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ಇದರ ಕರ್ಣದ ಹಾರತ್ವವನ್ನು ವಹಿಸಿರತಕ್ಕಂಥ ಶಿವಶಂಕರಪ್ಪನವರಿಗೆ
ಆಯುರ ಆರೋಗ್ಯವನ್ನು ಸಂಪತ್ತು ಕರುಣಿಸಲಿ ಅಂತ ನಾವು ಹೇಳಲ್ಲ. ಅವ್ರ ಹತ್ರ ಇದ್ದೇ ಇದೆ, ಸಂಪತ್ತು ಇದ್ದೇ ಇದೆ. ದುಡ್ಡು ಕೊಡಲಿ, ಅವರಿಗೆ ಹಣ ಸಂಪತ್ತು ಕೊಡಲಿ ಅಂತ ದೇವರನ್ನ ಕೇಳಲ್ಲ. ಅವರಿಗೆ ಆಯುರ ಆರೋಗ್ಯವನ್ನು ಭಗವಂತ ಅನುಗ್ರಹಿಸಲಿ ಅಂತ ಆಶಿಸಿ ಎಲ್ಲ ಗುರುವರಿಗೂ ನಮ್ಮ ಗೌರವ ಸಲ್ಲಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.